ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತಾ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತಾ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನಮ್ಮ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವೇಂದ್ರ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತಾ, ಸೀತಾ ಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ. ಮಾಸ್ಟರ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಆತ್ಮಾಯಣದ ಸ್ವಾಧ್ಯಾಯದಲ್ಲಿ ನಾವು ಇದ್ದೇವೆ. ನಿನ್ನಿನ ಒಂದು ತರಗತಿಯಲ್ಲಿ ಈ ಪೀಟರ್ ರೆಶ್ಲೋ ಅವರು ಸೂಕ್ಷ್ಮ ಶರೀರ ಯಾನದಲ್ಲಿ ಇದ್ದಾಗ, 6ನೆಯ ಒಂದು ವಲಯದಲ್ಲಿ ಇದ್ದಾಗ ಅಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ, ಪದವಿ ಪ್ರದಾನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ಪ್ರಕೃತಿ ಆತ್ಮಗಳು ದೇವ ಆತ್ಮಗಳಾಗಿ ಪ್ರಮೋಷನ್ ಅನ್ನ ಕೊಡ್ತಕ್ಕಂಥ, ಅವರಿಗೆ ಬಡ್ತಿಯನ್ನ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಅದಿರುತ್ತೆ. ಅವರಿಗಾಗಿನೇ ಆಯೋಜಿಸಲಾಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ. ಅಲ್ಲಿ ಆ ಎಲ್ಲ ಅಭ್ಯರ್ಥಿಗಳಿಗೆ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಿದ್ರು, ಆ ಪ್ರಶ್ನೆಗಳಿಗೆ ಅವರು ಯಾವ ರೀತಿಯ ಉತ್ತರಗಳನ್ನ ಹೇಳಿದ್ರು ಅಂತಕ್ಕಂಥ ಎಲ್ಲ ಸಂಗತಿಗಳನ್ನ ನಾವು ನಿನ್ನೆ ಚರ್ಚೆ ಮಾಡಿದೀವಿ. ಇನ್ನೇನು ಈ ಎಲ್ಲ ಸಮಾರಂಭ ಮುಗಿದ ತಕ್ಷಣ ಈ ಸಮಾರಂಭದಲ್ಲಿ ಭಾಗಿಯಾಗ್ಲಿಕ್ಕೆ ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸಬೇಕು ಅಂತ ಹೇಳಿ ಪೀಟರ್ ರೆಶ್ಲೋ ಅವರು ಅನ್ಕೋತಿರ್ತಾರೆ. ಇನ್ನೇನು ಈ ಒಂದು ಅವಕಾಶಕ್ಕಾಗಿ ನಾನು ಅವರೆಲ್ಲರಿಗೂ ಧನ್ಯವಾದ ಅರ್ಪಿಸ್ಬೇಕು ಅಂತ ಹೇಳಿ ನಾನು ಅನ್ಕೊಳ್ತಾ ಇದ್ದೆ. ಆಗಲೇ ನನಗೆ ಯಾವುದೇ ಪೂರ್ವ ಸೂಚನೆ ಇಲ್ಲದೆ ನನ್ನ ಶರೀರದಿಂದ ಕರೆ ಬಂದುದು ನನ್ನ ಅನುಭವಕ್ಕೆ ಬಂತು. ಯಾವುದೇ ಪೂರ್ವ ಸೂಚನೆ ಇಲ್ಲದೇನೆ ಅವರ ಶರೀರದಿಂದ ಕರೆ ಬರುತ್ತೆ. ಯಾಕಂದ್ರೆ ಅವರ ಸಮಯ, ನಿದ್ರೆಯ ಸಮಯ ಮುಗಿಯಿತು. ಈಗ ದೇಹದಲ್ಲಿ ಅವರು ಪ್ರಕಟ ಆಗಬೇಕು, ಎಚ್ಚರ ಆಗ್ಬೇಕು, ಅದು ಅನುಭವಕ್ಕೆ ಬರ್ತದ. ಒಮ್ಮೆಲೆ ಅವರು ಕೊಲಂಬೋದಲ್ಲಿರ್ತಕ್ಕಂಥ ತನ್ನ ಮಂಚದ ಮೇಲೆ ಎದ್ದು ಕುಳಿತರು ಅಂತ ಹೇಳ್ತಾರೆ. ನಾನು ಒಮ್ಮೆಲೆ ಆ ಅನುಭವಕ್ಕೆ ಬಂದ ತಕ್ಷಣ ವಿದಿನ್ ನೋ ಟೈಮ್, ಏನೋ ಸಮಯ ಇಲ್ದೇನೆ ಸೆಕೆಂಡ್ಸ್ ಗಳಲ್ಲಿ ಅವರು ಕೊಲಂಬೋದಲ್ಲಿ ಇರ್ತಕ್ಕಂಥ ಅವರ ಮಂಚದ ಮೇಲೆ ಎದ್ದು ಕುಳಿತರು ಅಂತ ಹೇಳ್ತಾರೆ. ಅಷ್ಟಾದ ನಂತರ ಶನಿವಾರ ರಾತ್ರಿ ಶರೀರದಿಂದ ನಾನು ಹೊರ ಬಂದಾಗ, ಶರೀರದಿಂದ ಪ್ರತಿ ರಾತ್ರಿಯೂ ಕೂಡ ಅವರು ಶರೀರದಿಂದ ಹೊರಬಂದು ಏನೇನೋ ಕೆಲಸಗಳನ್ನ ಮಾಡಿರೋದನ್ನ ನಾವಿಲ್ಲಿ ಕಾಣ್ತಾ ಇದ್ವಿ. ಶನಿವಾರ ರಾತ್ರಿ, ಸೋಮವಾರದಿಂದ ಶುಕ್ರವಾರ ತನಕ ನಿನ್ನೆವರೆಗೆ ಆಯ್ತು. ಇವತ್ತು ಶನಿವಾರ ರಾತ್ರಿ ಅವರು ಶರೀರದಿಂದ ಹೊರ ಬಂದಾಗ ಲಂಡನ್ನಿನ ಆಸ್ಪತ್ರೆಯಲ್ಲಿ ಅವರಿಗೆ ಭೇಟಿಯಾಗಿರ್ತಕ್ಕಂಥ ಸೂಕ್ಷ್ಮ ಲೋಕದ ಸಹಾಯಕ ಜಿಮ್ ಅಂತಕ್ಕಂಥವನು ಸಿಗ್ತಾನೆ. ಇಲ್ಲಿ ಲಂಡನ್ನ ಆಸ್ಪತ್ರೆಯಲ್ಲಿ ಭೇಟಿಯಾಗಿರ್ತಕ್ಕಂಥ ಸೂಕ್ಷ್ಮ ಲೋಕದ ಸಹಾಯಕರ ಕೆಲಸವನ್ನ ಮಾಡ್ತಕ್ಕಂಥ ಜಿಮ್ ಅಂತಕ್ಕಂಥವನು ಅವರಿಗೆ ಸಿಗ್ತಾನೆ. ಅವನು ಪೀಟರ್ ರೆಶ್ಲೋ ಅವರ ದಾರಿಯನ್ನ ಕಾಯ್ತಾ ಇರ್ತಾನೆ. ಅವನಿಗೆ ನನ್ನ ಸಹಾಯದ ಅವಶ್ಯಕತೆ ಇತ್ತು. ಮೇರಿ ಎನ್ನುವ ಯುವತಿಯ ಕೇಸನ್ನು ನಾನು ನಿರ್ವಹಿಸಿದ ರೀತಿಯಿಂದ ಅವನು ಬಹಳ ಪ್ರಭಾವಿತಗೊಂಡಿದ್ದಾಗಿ ಅವನು ಹೇಳಿದನು. ಗುರುವಾರ ರಾತ್ರಿ ಈ ಸಹಾಯಕರ ಕೆಲಸವನ್ನ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರ ತಮ್ಮನ ಗೆಳೆಯನಿಗೆ ಅವನು ಈ ಒಂದು ಯುದ್ಧದ ಸಂದರ್ಭದಲ್ಲಿ ಅವನು ಮರಣವನ್ನ ಅಪ್ಪಿರ್ತಾನೆ. ಅವನಿಗೂ ಕೂಡ ಸಹಾಯವನ್ನ ಮಾಡ್ತಾರೆ. ಅಷ್ಟೇ ಅಲ್ದೇನೆ ಇನ್ನು ಮತ್ತೇನಾದ್ರೂ ನನಗೆ ಸಹಾಯ ಮಾಡುವುದು ಇದೆಯೇನೋ ಅಂತ ಹೇಳಿ ಆ ಸ್ಥಳಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಒಂದು ಆಂಬುಲೆನ್ಸ್ ನಲ್ಲಿ ಒಬ್ಬ ಮಹಿಳೆಯ ಒಂದು ಬಾಡಿಯನ್ನ ಹಾಕೊಂಡು, ಮಹಿಳೆಯನ್ನ ಕರ್ಕೊಂಡು ಆಸ್ಪತ್ರೆಗೆ ಬರ್ತಾ ಇರ್ತಾರೆ. ಅವಳನ್ನ ಆಸ್ಪತ್ರೆ ಕರ್ಕೊಂಡು ಬಂದು ಸ್ಟ್ರೆಚರ್ ಮೇಲೆ ಮಲಗಿಸಿ ರಕ್ತ ಕೊಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇರ್ತಾರೆ. ಆಗ ಅವಳಿಗೆ ಸಮಾಧಾನವನ್ನ ಹೇಳಿರ್ತಾರೆ. ನಿನಗೇನು ಆಗೋದಿಲ್ಲ, ನೀನು ಸಾಯೋದಿಲ್ಲ ಅಂತಕ್ಕಂಥ ಒಂದು ಬಹಳಷ್ಟು ಒಳ್ಳೆಯ ರೀತಿಯಿಂದ ಅವರಿಗೆ ಸಾಂತ್ವನವನ್ನ ಅವ್ರು ಕೊಟ್ಟಿರ್ತಾರೆ. ಈ ಕೆಲಸವನ್ನ ಅವನು ನೋಡಿರ್ತಾನೆ, ಜಿಮ್ ಅಂತಕ್ಕಂಥವನು ನೋಡಿರ್ತಾನೆ. ಈಗ ಈ ಒಂದು ಕೆಲಸದಿಂದ ತುಂಬಾ ಪ್ರಭಾವಿತನಾಗಿದ್ದು ಗುರುವಾರ ರಾತ್ರಿ ಇದನ್ನ ಅವ್ರು ನಿರ್ವಹಿಸಿರ್ತಾರೆ. ನಾನು ಇನ್ನೂ ಅವಳಿಗೆ ಸಹಾಯ ಮಾಡಬಹುದಾಗಿತ್ತೆಂದು ಅವನು ಭಾವಿಸಿದ್ದನು. ಈಗಲೂ ಇನ್ನೂ ಅವಳಿಗೆ ಸಹಾಯ ಬೇಕಾಗಿದೆ ಅಂತಕ್ಕಂಥ ಒಂದು ಸಂಗತಿಯಿಂದ ಹಿಂದೆ ಮುಂದೆ ಆಲೋಚಿಸದೆ ಯಾವನೋ ಒಬ್ಬ ವಿಚಾರಹೀನ ಮನುಷ್ಯನು ಆ ಯುವತಿಗೆ ಯುದ್ಧದ ಆಕ್ರಮಣದಲ್ಲಿ ಅವಳ ತಾಯಿಯು ತೀರಿ ಹೋಗಿದ್ದಾಳೆ ಎಂದು ಹೇಳಿದ್ದನು.
ಇನ್ನೊಂದು ವಿಷಯ ಏನಾಗಿತ್ತು ಅಂತಂದ್ರೆ, ಆ ಯುದ್ಧದ ಒಂದು ಸಂದರ್ಭದಲ್ಲಿ, ಆಕ್ರಮಣದ ಸಂದರ್ಭದಲ್ಲಿ ಅವಳ ತಾಯಿ ತೀರಿ ಹೋಗಿದ್ದಾಳೆ ಅಂತಕ್ಕಂಥ ವಿಷಯವನ್ನ ಯಾವುದೋ ಒಬ್ಬ ವ್ಯಕ್ತಿ ಹಿಂದೆ ಮುಂದೆ ಏನೂ ಆಲೋಚನೆ ಮಾಡದೇನೆ ಈ ವಿಷಯವನ್ನ ಹೇಳಿರ್ತಾನೆ. ಇದನ್ನು ಕೇಳಿ ಅವಳು ಬಹಳಷ್ಟು ಕಳವಳಕ್ಕೆ ಒಳಗಾಗಿರ್ತಾಳೆ, ತುಂಬಾ ವಿಚಲಿತಳಾಗಿರ್ತಾಳೆ. ಅವಳನ್ನ ಸಂಭಾಳಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಅವಳಿಗೆ 7 ವರ್ಷದ ಐರಿನ್ ಅಂತಕ್ಕಂಥ ಒಬ್ಬ ತಂಗಿಯೂ ಕೂಡ ಇದ್ದಾಳೆ. ಮೇರಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದಲ್ಲಿ ಪರಿಣಾಮ ತೀವ್ರವಾಗುತ್ತದೆ ಅಂತಕ್ಕಂಥ ಒಂದು ಸಂಗತಿಯನ್ನ ಇವ್ರ ಮುಂದೆ ಹೇಳ್ತಾರೆ. ಈ ಅವಕಾಶ ದೊರಕಿದ್ದಕ್ಕಾಗಿ ನನಗೆ ಬಹಳ ಸಂತೋಷ ಆಯ್ತು. ಮತ್ತೊಮ್ಮೆ ಮೇರಿಗೆ ಸಹಾಯ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕಾಗಿ ಇವ್ರಿಗೆ ತುಂಬಾ ಸಂತೋಷ ಆಗ್ತದ. ಯಾಕಂದ್ರೆ ನಾನು ಇದೀಗ ಕಲಿತಿರುವುದನ್ನ ಎಲ್ಲವನ್ನೂ ಪ್ರಯೋಗ ಮಾಡ್ತಾ ಇದ್ದೀನಿ. ಆ ಗುರುವಿನಿಂದ ಕಲ್ತಿರ್ತಕ್ಕಂಥ ಎಲ್ಲ ವಿದ್ಯೆಯನ್ನ ಪ್ರಯೋಗ ಮಾಡ್ಲಿಕ್ಕೆ ಅವರು ಇಚ್ಛೆ ಪಡ್ತಾ ಇರ್ತಾರೆ. ನಾವು ವಾರ್ಡ್ ನಲ್ಲಿ ತಲುಪಿದಾಗ, ಆಗ ಲಂಡನ್ ನಲ್ಲಿ ಇರ್ತಕ್ಕಂತಹ ದೊಡ್ಡ ಆಸ್ಪತ್ರೆಯ ವಾರ್ಡ್ಗೆ ಬರ್ತಾರೆ. ಅಲ್ಲಿ ತಲುಪಿದಾಗ ಮೇರಿ ಜ್ವರದಿಂದ ಬಳಲುತ್ತಾ ಮಂಚದ ಮೇಲೆ ಹೊರಳಾಡ್ತಾ ಇರ್ತಾಳೆ. ಅವಳು ತುಂಬಾ ದುಃಖಿತಳಾಗಿರ್ತಾಳೆ. ಇವರನ್ನು ನೋಡಿದ ತಕ್ಷಣ ಗುರುತಿಸಿ ಇವರನ್ನ ಅವಳು ಸ್ವಾಗತ ಮಾಡ್ತಾಳೆ. ನಾನು ಅವಳೊಂದಿಗೆ ಪ್ರೀತಿಯಿಂದ ಮಾತನಾಡಿದಾಗ ಅವಳು ಶಾಂತಳಾಗ್ತಾಳೆ. ಪ್ರೀತಿಯಿಂದ ಮಾತನಾಡಿದಾಗ ಅವಳು ಶಾಂತಳಾಗ್ತಾಳೆ, ಸಮಾಧಾನ ಆಗ್ತಾಳೆ. ನಾನೊಂದು ಆರಾಮ ಕುರ್ಚಿಯನ್ನ ಕಲ್ಪಿಸಿಕೊಂಡು ಅದರ ಮೇಲೆ ಕುಳಿತೇವೆ. ತಮ್ಮ ಕಲ್ಪನೆಯಿಂದ ಒಂದು ಆರಾಮ ಕುರ್ಚಿಯನ್ನ ಸೃಷ್ಟಿ ಮಾಡಿಕೊಂಡು ಅದರ ಮೇಲೆ ಕುಳಿತುಕೊಂಡು ಆಚಾರ್ಯರು ನನಗೆ ನೀಡಿದಂತಹ ಜ್ಞಾನವನ್ನು ನೀಡುವ ಮೂಲಕ ಅವಳಿಗೆ ಸಹಾಯ ಸಲ್ಲಿಸಿದನು. ಅಂದ್ರೆ ಅವಳಿಗೆ ಮಾನಸಿಕವಾಗಿ ಆ ದುಃಖದಿಂದ ಹೊರತರುವ ಒಂದು ಕೆಲಸವನ್ನು ಇವರು ಮಾಡ್ತಾ ಇರ್ತಾರೆ. ತಮ್ಮ ಗುರುಗಳು ತಮಗೆ ನೀಡಿರ್ತಕ್ಕಂಥ ಎಲ್ಲ ವಿದ್ಯೆಯ ಒಂದು ಪ್ರಯೋಗವನ್ನ ಇಲ್ಲಿ ಅವರು ಮಾಡ್ತಾ ಇರ್ತಾರೆ. ನಾನು ಐರಿನ್ನ ಹೆಸರನ್ನು ಪ್ರಸ್ತಾಪಿಸಿ, ನಿನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅವಳಿಗೆ ಎಷ್ಟು ಕಷ್ಟವಾಗುತ್ತದೆ. ಮೇರಿ, ನಿನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿನ್ನ ತಂಗಿ ಐರಿನ್ಗೆ, ಅವಳಿಗೆ ಎಷ್ಟು ಕಷ್ಟ ಆಗ್ತದೆ ಅನ್ನೋದನ್ನ ನೀನು ವಿಚಾರ ಮಾಡು. ವಾಸ್ತವವಾಗಿ ನನ್ನಲ್ಲಿ ಇರ್ಲಾರ್ದಂತ ಅಧಿಕಾರದಿಂದ ನಾನು ಅವಳಿಗೆ ಹೇಳಿದೆ. ನಿಜ ಹೇಳ್ಬೇಕು ಅಂತಂದ್ರೆ ತಮ್ಮಲ್ಲಿ ಇರದೇ ಇರ್ತಕ್ಕಂತಹ ಕೆಲವೊಂದು ಸಂಗತಿಗಳನ್ನು ಕೂಡ ಅವರು ಹೇಳ್ತಾರೆ. ಆಗ ಅವಳು ಚೇತರಿಸ್ಕೊಳ್ತಾಳೆ ಅಂತಕ್ಕಂತಹ ಭರವಸೆಯನ್ನ, ನಿನಗೇನೂ ಆಗೋದಿಲ್ಲ, ನೀನು ಚೇತರಿಸ್ಕೊಳ್ತೀಯ ಅಂತಕ್ಕಂಥ ಭರವಸೆಯನ್ನ ಕೊಡ್ತಾರೆ. ಒಂದು ವೇಳೆ ಅವಳು ಬಯಸಿದಲ್ಲಿ ಹಾಗೂ ಪ್ರಯತ್ನಿಸಿದಲ್ಲಿ ತಾನು ಮಲಗಿರುವ ಸಮಯದಲ್ಲಿ ತನ್ನ ತಾಯಿಯೊಂದಿಗೆ ಸಂಪರ್ಕಿಸಬಹುದು ಅಂತನೂ ಕೂಡ ಹೇಳ್ತಾರೆ. ನೀನು ಒಂದು ವೇಳೆ ಮನಸ್ಸು ಮಾಡಿದ್ರೆ, ಬಯಸಿದಿ ಅಂತಂದ್ರೆ, ನೀನು ಪ್ರಯತ್ನ ಮಾಡಿದಿ ಅಂತಂದ್ರೆ, ನೀನು ಮಲಗಿದ ಸಮಯದಲ್ಲಿ ನಿನ್ನ ತಾಯಿಯೊಂದಿಗೆ ಸಂಪರ್ಕವನ್ನ ಮಾಡಬಹುದು ಅಂತ ಹೇಳಿ ಬಹಳಷ್ಟು ಅಧಿಕಾರಯುತವಾಗಿ ಅವಳಿಗೆ ಹೇಳ್ತಾರೆ. ವಾಸ್ತವವಾಗಿ ನನ್ನಲ್ಲಿ ಅಂತಹ ಅಧಿಕಾರವೇನು ಇರದಿದ್ದರೂ ಸಹ ಆ ಮಾತನ್ನು ನಾನು ಹೇಳಿದೆ ಅಂತ ಹೇಳ್ತಾರೆ. ಅವಳಿಗೆ ಈ ವಿಷಯದಲ್ಲಿ ನಾನು ಸಹಾಯ ಮಾಡ್ತೀನಿ, ನಿನ್ನ ತಾಯಿಯನ್ನ ಆಗುವ ವಿಷಯದಲ್ಲಿ ನಾನು ನಿನಗೆ ಸಹಾಯ ಮಾಡ್ತೇನೆ ಅಂತ ಹೇಳ್ತಾರೆ. ಸಹಾಯ ಮಾಡುವುದಾಗಿ ಭರವಸೆ ನೀಡ್ತಾರೆ. ಹಾಗೂ ಈ ಜವಾಬ್ದಾರಿಯನ್ನು ನನ್ನ ಮೇಲೆ ವಹಿಸಿಕೊಂಡೆ ಅಂತ ಹೇಳ್ತಾರೆ. ನಾಳೆಯ ರಾತ್ರಿ ಮತ್ತೆ ಅವಳ ಬಳಿ ಬರುವುದಾಗಿ ನಾನು ಭರವಸೆಯನ್ನ ನೀಡಿದೆ. ನಾಳೆ ರಾತ್ರಿ ಮತ್ತೆ ನಿನ್ನ ಬಳಿ ಬಂದು ನಿನ್ನ ತಾಯಿಯ ಬಳಿಗೆ ಕರೆದುಕೊಂಡು ಹೋಗಿ ಭೇಟಿ ಮಾಡಿಸುವ ಒಂದು ಜವಾಬ್ದಾರಿ ನನ್ನದು ಅಂತಕ್ಕಂಥ ಒಂದು ವಿಶ್ವಾಸವನ್ನ, ಆಶ್ವಾಸನೆಯನ್ನ ಅವಳಿಗೆ ಕೊಟ್ಟು ಮರಳ್ತಾರೆ. ಮರುದಿವಸ ರಾತ್ರಿ, ರವಿವಾರ ರಾತ್ರಿ ಅವಳು ಇವರ ದಾರಿಯನ್ನ ಕಾಯ್ತಾ ಇರ್ತಾಳೆ. ಮೇರಿ ಇವರ ದಾರಿಯನ್ನ ಕಾಯ್ತಾ ಇರ್ತಾಳೆ. ಪೂರ್ಣ ಶಾಂತಳಾಗಿ ಕುಳಿತಿರ್ತಾಳೆ. ನಿನ್ನ ತಾಯಿಯನ್ನು ಹುಡುಕೋಣವೆಂದು ನಾನು ಅವಳಿಗೆ ಹೇಳಿದೆ. ನಡಿ, ನಿನ್ನ ತಾಯಿಯನ್ನ ಹುಡುಕೋಣ ಅಂತ ಹೇಳಿ ಸೂಕ್ಷ್ಮ ಯಾನದಲ್ಲಿ ಅವಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಸೂಕ್ಷ್ಮ ಲೋಕದಲ್ಲಿ ಯಾತ್ರಿಸುವುದು ಎಷ್ಟೊಂದು ಸರಳವಾಗಿದೆ ಎಂಬುದನ್ನು ನಾನು ಅವಳಿಗೆ ತೋರಿಸಿಕೊಟ್ಟೆ. ಸೂಕ್ಷ್ಮ ಲೋಕದಲ್ಲಿ ಪ್ರಯಾಣ ಮಾಡ್ತಕ್ಕಂಥದ್ದು ಎಷ್ಟು ಸರಳವಾಗಿದೆ ಅಂತಕ್ಕಂಥ ಸಂಗತಿಯನ್ನ ನಾನು ತೋರಿಸಿಕೊಟ್ಟೆ. ಪ್ರಗತಿಯ ಈ ವಿಧಾನವು ಅವಳಿಗೆ ಬಹಳ ಹಿತವೆನಿಸಿತು. ಆತ್ಮದ ಪ್ರಗತಿಯ ಈ ವಿಧಾನ ಏನದಲ್ಲ, ಇದು ಬಹಳಷ್ಟು ಅವಳಿಗೆ ಹಿತ ಅನಿಸ್ತದ. ಹಾಗೆಯೇ ಆಶ್ಚರ್ಯನೂ ಕೂಡ ಅವಳಿಗೆ ಆಗ್ತದ. ಅವಳ ಅಪಾರ್ಟ್ಮೆಂಟ್ ಇರುವ ಬ್ಲಾಕ್ಗೆ ಕರೆದುಕೊಂಡು ಹೋದಳು. ಅವಳ ಮನೆ ಇರ್ತಕ್ಕಂಥ ಅವಳ ಒಂದು ಅಪಾರ್ಟ್ಮೆಂಟ್ ಇರ್ತಕ್ಕಂಥ ಬ್ಲಾಕ್ಗೆ ಕರ್ಕೊಂಡು ಹೋಗ್ತಾಳೆ. ಐರಿನ್ ತನ್ನ ಪಕ್ಕದವರ ಮನೆಯಲ್ಲಿದ್ದುದನ್ನು ನಾವು ನೋಡಿದೀವಿ. ಇವಳ ತಂಗಿ, ಮೇರಿಯ ತಂಗಿ ತನ್ನ ಪಕ್ಕದವರ ಮನೆಯಲ್ಲಿ ಇರೋದನ್ನ ನೋಡ್ತಾರೆ. ಅವಳ ಪಕ್ಕದಲ್ಲಿ ಅವಳ ತಾಯಿ ಕುಳಿತುಕೊಂಡು ಅಳುತ್ತಿದ್ದ ಮಗುವನ್ನ ಸಾಂತ್ವನಗೊಳಿಸ್ತಾ ಇದ್ಲು. ಅವಳ ತಾಯಿ ಪಕ್ಕದಲ್ಲಿ ಕುಳಿತುಕೊಂಡು ಆ ಮಗುವನ್ನ ಸಾಂತ್ವನಗೊಳಿಸ್ತಾ ಇದ್ಲು. ಆದ್ರೆ ಆ ಮಗು
ತಾಯಿಯನ್ನು ನೋಡುವುದು ಸಾಧ್ಯವಿಲ್ಲ. ಮೇರಿ ಕೂಡ ತೀರಿಕೊಂಡಿದ್ದಾಳೆ ಎಂದು ತಾಯಿ ಭಾವಿಸಿದ್ದಳು. ಮೇರಿ ಕೂಡ ಆ ಅಪಘಾತದಲ್ಲಿ ತೀರಿಕೊಂಡಿದ್ದಾಳೆ ಅಂತ ಹೇಳಿ ಭಾವಿಸಿರ್ತಾರೆ. ಅದರಿಂದ ಆ ಮಗುವಿಗೆ ತಾಯಿಯನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅನ್ಕೊಂಡಿರ್ತಾಳೆ. ಆದ್ರೆ ಹಾಗೇನಾಗ್ಲಿಲ್ಲ. ಅವಳು ಐರಿನ್ ಅನ್ನು ನೋಡಿಕೊಳ್ಳಬಲ್ಲಳೆಂಬುದನ್ನು ತಿಳಿದುಕೊಂಡ ನಂತರ ಶಾಂತಳಾದಳು. ಸೂಕ್ಷ್ಮ ಶರೀರದಲ್ಲಿ ಇದ್ರೂ ಕೂಡ ಐರಿನ್ ಅನ್ನ ನೋಡ್ಕೊಂಡು ಹೋಗಬಹುದು ಅವಳು ಅಂತಕ್ಕಂಥ ಒಂದು ಮಾತನ್ನ ಕೇಳಿದಾಗ ಅವಳಿಗೆ ಸಮಾಧಾನ ಆಗ್ತದ. ಸ್ವಲ್ಪ ಹೊತ್ತಿನ ಮೇಲೆ ಇಲ್ಲಿಯೇ ಭೇಟಿ ಆಗುತ್ತೇನೆಂದು ಹೇಳಿ ಆ ಮೂವರನ್ನು ಅಲ್ಲಿಯೇ ಮಾತನಾಡಲು ಬಿಟ್ಟು ನಾನು ಆಸ್ಪತ್ರೆಗೆ ಮರಳಿ ಬಂದೆ ಅಂತ ಹೇಳ್ತೀನಿ. ಸ್ವಲ್ಪ ಹೊತ್ತಿನವರೆಗೆ ಅವರು 3 ಜನರನ್ನ ಅಲ್ಲೇ ಮಾತನಾಡ್ಲಿಕ್ಕೆ ಬಿಟ್ಟು ನಾನು ಈಗ ಸ್ವಲ್ಪ ಹೊತ್ತಿನಲ್ಲಿ ಮರಳಿ ಬರ್ತೇನೆ ಅಂತಕ್ಕಂಥ ಮಾತನ್ನ ಹೇಳಿ ಅವರು ಆ ಆಸ್ಪತ್ರೆಗೆ ಮರಳಿ ಬರ್ತಾರೆ. ಜಿಮ್ ಮತ್ತು ಅವನ ಸಹೋದ್ಯೋಗಿಗಳು ಕಾರ್ಯನಿರ್ವಹಿಸುತ್ತಿರುವುದನ್ನು ಹಾಗೂ ತಮ್ಮ ವಿಧಾನಗಳನ್ನು ನೋಟ್ಸ್ ಮಾಡಿಕೊಳ್ಳುತ್ತಿರುವುದನ್ನು ನಾನು ಗಮನಿಸಿದೆ. ಅಲ್ಲಿ ಜಿಮ್ ಮತ್ತು ಆತನ ಗೆಳೆಯರು, ಅವನ ಸಹೋದ್ಯೋಗಿಗಳು ಈ ಸಹಾಯಕರ ಕೆಲಸವನ್ನ ಅವರು ಮಾಡ್ತಾ ಇರ್ತಾರೆ. ಯಾವ ರೀತಿ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ, ಎಂಥ ಕೆಲಸಗಳನ್ನ ಅವರು ನಿರ್ವಹಿಸ್ತಾ ಇದ್ದಾರೆ ಮತ್ತು ಆ ಎಲ್ಲ ನೋಟ್ಸ್ ಗಳನ್ನ ಅವರು ಮಾಡ್ಕೊಳ್ತಾ ಇರ್ತಾರೆ. ಯಾವ ಕೆಲಸವನ್ನ ಮಾಡ್ಬೇಕಾಗಿದೆ ತಮ್ಮ ವಿಧಾನಗಳನ್ನ ನೋಟ್ಸ್ ಮಾಡಿಕೊಳ್ಳುವುದ್ರ ಮುಖಾಂತರ ಅವರು ನಿರ್ವಹಿಸ್ತಾ ಇರ್ತಾರೆ. ಸೊ ಈ ಎಲ್ಲ ವಿಷಯಗಳನ್ನ ಗಮನಿಸ್ತಾನೆ. ಮೇರಿ ಅವಳ ತಾಯಿ ಹಾಗೂ ಐರಿನ್ ಒಳ ಬಂದ ಮೇಲೆ ಬಾಕಿ ಉಳಿದ ರಾತ್ರಿ ಎಲ್ಲ ಆಚಾರ್ಯರು ನನಗೆ ಸಹಾಯ ಮಾಡಿದಂತೆ ಅವರಿಗೆ ನಾನು ಸಹಾಯ ಮಾಡುವುದಕ್ಕೆ ಪ್ರಯತ್ನಿಸುತ್ತಿದ್ದೆ. ನಂತರ ಇಡೀ ರಾತ್ರಿ ಮೇರಿ ಮತ್ತು ಅವಳ ಕುಟುಂಬದ ಸದಸ್ಯರ ಜೊತೆಗೆ ಉಳಿದುಕೊಂಡು, ಅವಳ ತಾಯಿ ಮಗಳ ಜೊತೆಗೆ ಉಳಿದುಕೊಂಡು ಅವ್ರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ತಾಯಿ ಹೆಚ್ಚು ವಿಕಾಸ ಹೊಂದಿರ್ಲಿಲ್ಲ. ಇವರೆಲ್ಲರೂ ಅಪಘಾತದಲ್ಲಿ ಮರಣ ಹೊಂದಿರತಕ್ಕಂಥವರೇ ಆಗಿರ್ತಾರೆ. ಆದ್ರೂ ಕೂಡ ಅವ್ರಿಗೆ ಆ ಸೂಕ್ಷ್ಮ ಲೋಕದಲ್ಲಿ ಎಲ್ಲವೂ ಭೂಮಿಯ ಮೇಲೆ ಇದ್ದ ಹಾಗೇನೆ ಅನಿಸ್ತಾ ಇರುತ್ತೆ. ಆಗ ಆ ತಾಯಿ ಹೆಚ್ಚು ವಿಕಾಸ ಹೊಂದಿರ್ಲಿಲ್ಲ. ತಾಯಿಯ ಆತ್ಮ ಹೆಚ್ಚು ವಿಕಾಸ ಹೊಂದಿರ್ಲಿಲ್ಲ. ಅವಳನ್ನ ವಾಯುವ್ಯ ಶರೀರದಿಂದ ಬೇರ್ಪಡಿಸಲು ಒಪ್ಪಿಸಬೇಕಾದ್ರೆ 2 ದಿನಗಳು ಹಿಡಿದವು ಅಂತ ಹೇಳಿ ಒಬ್ಬ ಸಹಾಯಕನು ಹೇಳಿರೋದನ್ನ ಇವರು ಕೇಳ್ತಾರೆ. ಅವಳು ಹೆಚ್ಚು ವಿಕಸಿತವಾಗಿರ್ತಕ್ಕಂಥ ಆತ್ಮ ಇರೋದಿಲ್ಲ. ಹೀಗಾಗಿ ತನ್ನ ವಾಯುವ್ಯ ಶರೀರವನ್ನ ಬಿಟ್ಟು ಅವಳು ಸೂಕ್ಷ್ಮ ಲೋಕಕ್ಕೆ ಪ್ರಯಾಣ ಬೆಳೆಸ್ಬೇಕಾಗಿತ್ತು ಅಂತಂದ್ರೆ ಅವಳಿಗೆ ಒಪ್ಪಿಸ್ಲಿಕ್ಕೆ 2 ದಿನದ ಸಮಯ ಹಿಡೀತು ಅಂತ ಹೇಳ್ತಾರೆ. ತನ್ನ ಕುಟುಂಬದಿಂದ ಅವಳ ಸಂಬಂಧವೇನು ಕಡಿದು ಹೋಗಿಲ್ಲ. ರಾತ್ರಿ ಸಮಯದಲ್ಲಿ ಅವರೊಂದಿಗೆ ಭೇಟಿಯಾಗಬಹುದು ಎಂಬುದನ್ನು ಈಗ ಅರ್ಥ ಮಾಡಿಕೊಂಡಿದ್ದಳು. ತನ್ನ ಕುಟುಂಬದಿಂದ ತನ್ನ ಸಂಬಂಧ ಕಡಿದು ಹೋಗಿಲ್ಲ. ರಾತ್ರಿಯ ವೇಳೆಯಲ್ಲಿ ಅವರೆಲ್ಲರೂ ನಿದ್ರಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸೂಕ್ಷ್ಮ ಶರೀರದಲ್ಲಿ ಅವರು ಕೂಡ ನಿನಗೆ ಭೇಟಿ ಆಗ್ತಾರೆ ಅಂತಕ್ಕಂಥ ಒಂದು ಸಂಗತಿಯನ್ನ ಹೇಳಿದಾಗ ಅದನ್ನ ಅವಳು ಅರ್ಥ ಮಾಡ್ಕೊಳ್ತಾಳೆ. ಇದನ್ನ ತಿಳಿದುಕೊಂಡ ಮೇಲೆ ಅವಳು ಸಂತೋಷ ಭರಿತಳಾದಳು ಅಂತ ಹೇಳ್ತಾರೆ. ಅವರು ಪ್ರಥಮ ವಲಯದಲ್ಲಿಯೇ ಬಹುದಿನಗಳವರೆಗೆ ಇದ್ದುಕೊಂಡು ಸಂತುಷ್ಟಳಾಗಿ ಇರಬಲ್ಲಳೆಂದು ನನಗೆ ಅನಿಸುತ್ತದೆ. ಅವಳ ಒಂದು ವಿಕಾಸದ ಗತಿಯನ್ನ ನೋಡಿದಾಗ, ಆತ್ಮದ ವಿಕಾಸದ ಹಂತವನ್ನ ಗಮನಿಸಿದಾಗ ಅವಳು ಬಹಳಷ್ಟು ವರ್ಷಗಳವರೆಗೆ ಈ ಸೂಕ್ಷ್ಮ ಲೋಕದ ಮೊದಲ ವಲಯದಲ್ಲಿನೇ ಇರ್ತಾಳೆ. ಯಾಕಂದ್ರೆ ಆ ಮೊದಲ ವಲಯವು ಈ ಪೂರ ಭೌತಿಕ ಲೋಕದ ಒಂದು ಜೆರಾಕ್ಸ್ ಕಾಪಿ ಆದ ಹಾಗೆ ಇರುತ್ತೆ. ಭೂಮಿಯ ಮೇಲೆ ಅವರು ಯಾವ ರೀತಿ ಬದುಕನ್ನ ಸಾಗಿಸಿದ್ರೋ ಅದೇ ರೀತಿಯ ಬದುಕನ್ನ ಸಾಗಿಸುವ ಎಲ್ಲ ಅನುಕೂಲತೆಗಳು ಅಲ್ಲಿ, ಎಲ್ಲ ಸಾಧ್ಯತೆಗಳು ಅಲ್ಲಿ ಇರ್ತವೆ. ಹೀಗಾಗಿ ಪೀಟರ್ ರೆಶ್ಲೋ ಅವ್ರಿಗೆ ಅನಿಸುತ್ತೆ ಇವಳು ಬಹಳಷ್ಟು ದಿವಸ ಸೂಕ್ಷ್ಮ ಲೋಕದ ಮೊದಲ ವಲಯದಲ್ಲಿನೇ ಇರ್ತಾಳೆ ಅಂತ ಹೇಳಿ ಅನಿಸ್ತದ. ಹೊರಡುವ ಮೊದಲು ರಾತ್ರಿ ಮಲಗುವ ಮುನ್ನ ಹೇಳಿದಂತ ಸಂಗತಿಗಳನ್ನೆಲ್ಲ ನೆನಪಿಟ್ಟುಕೊಳ್ಳಲು ಅವರ ಮೇಲೆ ನನ್ನ ಇಚ್ಛಾಶಕ್ತಿಯನ್ನು ಬಲವಾಗಿ ಪ್ರಯೋಗಿಸಿದೆ. ಸೊ ಅವರಿಗೂ ಕೂಡ ಎಲ್ಲ ರಾತ್ರಿ ನಡೆದಿರ್ತಕ್ಕಂಥದ್ದನ್ನ ನೆನಪಿಟ್ಕೊಳ್ಬೇಕಾಗಿತ್ತು ಅಂತಂದ್ರೆ ಅವ್ರ ಮೇಲೆ ತಮ್ಮ ಇಚ್ಛಾಶಕ್ತಿಯನ್ನ ಬಲ ಪ್ರಯೋಗ ಮಾಡಿದ್ರು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇಲ್ಲಿಗೆ 9ನೆಯ ಅಧ್ಯಾಯ ಮುಗೀತದ. ಮುಂದೆ ಇವರ ನಿರೀಕ್ಷೆಯಂತೆ 11 ಗಂಟೆ ಆಗುತ್ತಿದ್ದ ಹಾಗೆ ಮರುದಿವಸ ಆಚಾರ್ಯರು ಬರ್ತಾರೆ. ಪ್ರತಿ 1 ವಾರದ ದಿವಸ ನಾನು ಬರೋದಿಲ್ಲ, 1 ವಾರದಲ್ಲಿ ನಿನಗೆ ಪ್ರಯೋಗ ಮಾಡ್ಲಿಕ್ಕೆ ಸಾಕಷ್ಟು ಸಮಯ ಇರುತ್ತೆ, ನೀನ್ ಏನೆಲ್ಲವನ್ನ ಪ್ರಯೋಗ ಮಾಡಿದ್ದೀಯಾ ಅದೆಲ್ಲವನ್ನು ನೀನು ಬರೆದಿಡು, ಅದನ್ನ ನಾನು ಬಂದು ನೋಡ್ತೀನಿ ಅಂತಕ್ಕಂಥ ಮಾತನ್ನ ಗುರುಗಳು ಹೇಳಿರ್ತಾರೆ. ಮರು ದಿವಸ ಸರಿಯಾಗಿ 11 ಗಂಟೆಗೆ ಆಚಾರ್ಯರು ಬರ್ತಾರೆ. ಮೊಟ್ಟ ಮೊದಲು ಇವರು ಬರೆದಿಟ್ಟಿರ್ತಕ್ಕಂಥ ಹಿಂದಿನ ವಾರದ ಅನುಭವಗಳ ದಾಖಲೆಗಳನ್ನೆಲ್ಲ ತೋರಿಸ್ಲಿಕ್ಕೆ ಹೇಳ್ತಾರೆ. ಅದರ ಎಲ್ಲ ವಿವರಗಳನ್ನ ಬಹಳ ಗಮನವಿಟ್ಟು ಓದ್ತಾರೆ. ಇವರು ಮಾಡಿರ್ತಕ್ಕಂಥ ನೋಟ್ಸ್ ಗಳನ್ನ, ಅದ್ರ ಎಲ್ಲ ವಿವರಗಳನ್ನ ಬಹಳಷ್ಟು ಗಮನವಿಟ್ಟು ಓದಿದ್ರು. ಆದ್ರೆ ಏನು ಹೇಳಲಿಲ್ಲ. ಅವರು ಓದುತ್ತಾ ಹೋದಂತೆ ಅವರ ಮುಖದ ಭಾವದಿಂದಲೇ ನನ್ನ ಪ್ರಯತ್ನದಿಂದ ಬಹಳ ಪ್ರಸನ್ನರಾಗಿದ್ದಾರೆ ಎಂದು ನನಗೆ ತಿಳಿತಾ ಇತ್ತು.
ಅವರು ಮಾತಿನಿಂದ ಶಬ್ದಗಳಲ್ಲಿ ಏನು ಹೇಳದೆ ಹೋದ್ರು ಕೂಡ ಅದನ್ನ ಓದ್ತಾ ಇದ್ದಾಗ ಅವರ ಮುಖದಲ್ಲಿ ಆಗ್ತಕ್ಕಂಥ ಬದಲಾವಣೆ, ಅವರ ಹಾವಭಾವಗಳು, ಮುಖದ ಭಾವದಿಂದ ಅವ್ರಿಗೆ ಎಂಥ ಅನುಭವ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಇವರು ಅರ್ಥ ಮಾಡ್ಕೊಳ್ತಾ ಇದ್ರು. ಅಂದ್ರೆ ಅವರ ಬಹಳಷ್ಟು ಪ್ರಸನ್ನ ಚಿತ್ತರಾಗಿದ್ದರು. ಇವರು ಮಾಡಿರ್ತಕ್ಕಂಥ ಟಿಪ್ಪಣಿ ಅವರಿಗೆ ಬಹಳಷ್ಟು ಸಮಾಧಾನವನ್ನ ಉಂಟು ಮಾಡಿತ್ತು ಅಂತಕ್ಕಂಥದ್ದು ತಿಳಿತಾ ಇತ್ತು. ಅದರಿಂದ ಅವರು ಈ ರೀತಿಯಾಗಿ ಹೇಳಿದಾಗ ನನಗೆ ಆಶ್ಚರ್ಯ ಅನಿಸ್ಲಿಲ್ಲ ಅಂತ ಹೇಳ್ತಾರೆ. ಏನಂತಂದ್ರೆ, ಹಿಂದಿನ 7 ದಿನಗಳಲ್ಲಿ ನೀನು ಮಾಡಿರುವಂತಹ ಕಾರ್ಯಕ್ಕೆ ನಾನು ನಿನ್ನನ್ನು ಅಭಿನಂದಿಸ ಬಯಸುತ್ತೇನೆ. ಹಿಂದಿನ 7 ದಿವಸಗಳಲ್ಲಿ ನೀನು ಮಾಡಿರ್ತಕ್ಕಂಥ ಒಂದು ಪ್ರಯತ್ನ ಏನದ, ನೀನು ಮಾಡಿರ್ತಕ್ಕಂಥ ಒಂದು ಕೆಲಸ ಏನದಲ್ಲ, ಅದಕ್ಕೆ ನಾನು ತುಂಬು ಹೃದಯದಿಂದ ಅಭಿನಂದನೆಯನ್ನ ಸಲ್ಲಿಸ್ತೀನಿ ಅಂತ ಹೇಳ್ತಾರೆ. ತರಬೇತಿಯ ಆರಂಭದಲ್ಲಿಯೇ ನಿನ್ನನ್ನು ಒಂಟಿಯಾಗಿ ಬಿಡುವುದು ಜೂಜಿನಂತೆ ಕಂಡರೂ ಈಗ ನಿನ್ನ ಪರಿಣಾಮಗಳನ್ನು ನೋಡಿದ ಮೇಲೆ ನೀನೀಗ ಜವಾಬ್ದಾರಿಯನ್ನು ನಿರ್ವಹಿಸಬಲ್ಲೆ ಎಂದು ಆಗ ನಾನು ಅಂದುಕೊಂಡಿದ್ದು ಹುಸಿಯಾಗಲಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಪ್ರಾರಂಭದಲ್ಲಿ, ತರಬೇತಿಯ ಆರಂಭದಲ್ಲಿ ನಿನ್ನನ್ನು ಒಂಟಿಯಾಗಿ ಬಿಡೋದು ಅಂತಂದ್ರೆ ಜೂಜಾಟದಲ್ಲಿ ನೂಕಿದ ಹಾಗೆ ಆಗತ್ತೆ ಅಂತ ಹೇಳಿ ನನಗೆ ಅನಿಸಿದ್ರು ಕೂಡ ನಿನ್ನ ಮೇಲೆ ನನಗೆ ವಿಶ್ವಾಸ ಇತ್ತು. ನೀನು ಎಲ್ಲ ಜವಾಬ್ದಾರಿಯುತವಾಗಿ ಕೆಲಸವನ್ನು ನಿರ್ವಹಿಸ್ತೀಯ ಅಂತಕ್ಕಂಥ ಒಂದು ಭರವಸೆ ಇತ್ತು. ಆ ನನ್ನ ಭರವಸೆ ಇವತ್ತು ಹುಸಿ ಆಗಲಿಲ್ಲ. ನಿನ್ನ ಈ ಕಾರ್ಯವನ್ನ ನೋಡಿದಾಗ, ನಿನ್ನ ಈ ಎಲ್ಲ ಚಟುವಟಿಕೆಗಳನ್ನ ನೋಡಿದಾಗ ನನಗೆ ಬಹಳಷ್ಟು ಸಂತೋಷ ಆಗ್ತಾ ಇದೆ. ನಿನಗೆ ಇದೆಲ್ಲ ಶಿಕ್ಷಣವನ್ನ ನೀಡಲು ಆರಂಭಿಸಿ ಅತ್ಯಲ್ಪ ಸಮಯವಾಗಿದೆ, ಬಹಳ ದಿವಸ ಆಗಿಲ್ಲ. ನಿನಗೆ ಎಲ್ಲ ತರಬೇತಿಯನ್ನ ನೀಡಲಿಕ್ಕೆ ಶುರು ಮಾಡಿ ಬಹಳ ದಿವಸ ಆಗಿಲ್ಲ. ನಿಜವಾಗಿಯೂ ನಾನು ನಿನ್ನನ್ನ ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಬಹಳ ಪ್ರಸನ್ನನಾಗಿದ್ದೇನೆ. ನಿನ್ನನ್ನ ನನ್ನ ಶಿಷ್ಯನನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಕ್ಕೆ ನಾನು ಬಹಳಷ್ಟು ಪ್ರಸನ್ನನಾಗಿದ್ದೇನೆ. ನಿನ್ನನ್ನು ದುಃಖದಿಂದ ಮುಕ್ತಗೊಳಿಸಲು ನಾನು ಈ ಮಾರ್ಗವನ್ನು ಹುಡುಕಬೇಕಾಯಿತು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ನಿನ್ನ ತಮ್ಮನ ಮರಣದ ದುಃಖದಿಂದ ನಿನ್ನನ್ನ ಪಾರು ಮಾಡುವ ಸಲುವಾಗಿ ನಾನು ಈ ಮಾರ್ಗವನ್ನ ಹುಡುಕಬೇಕಾಯಿತು ಅಂತ ಹೇಳ್ತಾರೆ. ಹೇಳಿ ಅವರು ಏನು 7 ದಿನಗಳ ಒಂದು ಟಿಪ್ಪಣಿಯನ್ನ, ಸೂಕ್ಷ್ಮ ಶರೀರ ಯಾನದ ಒಂದು ಟಿಪ್ಪಣಿಯನ್ನ ಮಾಡಿರ್ತಾರಲ್ಲ, ಆ ಎಲ್ಲ ಟಿಪ್ಪಣಿಗಳನ್ನ ಒಂದೊಂದಾಗಿ ಓದ್ತಾ ಹೋಗಿ ಅದರಲ್ಲಿ ಅವರು ಗಮನಿಸಿರ್ತಕ್ಕಂಥ, ಅವರು ಹೇಳ್ಬೇಕಾಗಿರ್ತಕ್ಕಂಥ ವಿಷಯಗಳನ್ನೆಲ್ಲ ಮತ್ತೆ ಹೇಳಿರೋದನ್ನು ಕಂಡು ಬರ್ತದ. ಕಳೆದ ಸೋಮವಾರದ ರಾತ್ರಿಯ ಅನುಭವಗಳ ಕುರಿತು ಸ್ವಲ್ಪ ಹೇಳಬೇಕು. ಮೊದಲ ದಿನದ ಒಂದು ಅನುಭವ, ಗುರುಗಳು ಭೇಟಿಯಾಗಿ ಹೋದ ಮರುದಿವಸನೇ ಅಂದ್ರೆ ಸೋಮವಾರ ದಿವಸ ರಾತ್ರಿ ಸೂಕ್ಷ್ಮ ಶರೀರದಿಂದ ಹೊರಗೆ ಬಂದು ಡೆಫ್ನಿಯ ಬಳಿಗೆ ಹೋಗ್ತಾಳೆ. ಅವಳು ಗೆಳತಿಯರ ಜೊತೆಗೆ ಕುಳಿತಿರ್ತಾರೆ. ಅವರ ಜೊತೆಗೆ ಎಲ್ಲ ವಿಶ್ವದ ಎಲ್ಲ ವಿದ್ಯಮಾನಗಳನ್ನ ಕುರಿತಂತೆ ಚರ್ಚೆಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಇವರಿಗೆ ಒಂದು ಸಿನಿಮಾವನ್ನ ತೋರಿಸಿದ್ರು, ತುಂಬಾ ಅದ್ಭುತವಾಗಿರ್ತಕ್ಕಂಥ ಸಿನಿಮಾವನ್ನ ತೋರಿಸಿದ್ರು ಅಂತ ಏನ್ ಹೇಳ್ತಾರಲ್ಲ, ಅದನ್ನ ಕುರಿತು ಇಲ್ಲಿ ಗುರುಗಳು ಪ್ರಸ್ತಾಪ ಮಾಡ್ತಾರೆ. ಬಣ್ಣದ ಚಲನಚಿತ್ರದ ಪ್ರಯೋಗದಿಂದ ಸೂಕ್ಷ್ಮ ಲೋಕದ ಸ್ಥಾಯಿ ನಿವಾಸಿಗಳು ತಾವು ತೋರಿಸಲು ಬಯಸಿದ ಸ್ಥಾನಗಳ ಭಾವಚಿತ್ರಗಳನ್ನು ತಮ್ಮ ಮಿತ್ರರಿಗೆ ತೋರಿಸುತ್ತಾರೆ. ಈ ಸೂಕ್ಷ್ಮ ಲೋಕದ ಸ್ಥಾಯಿ ನಿವಾಸಿಗಳು, ಪರ್ಮನೆಂಟ್ ಆಗಿ ಸೂಕ್ಷ್ಮ ಲೋಕದಲ್ಲಿ ಇರ್ತಕ್ಕಂಥ ನಿವಾಸಿಗಳೇನಿರ್ತಾರಲ್ಲ, ಅವರು ತಮ್ಮ ಮಿತ್ರರಿಗೆ ಏನು ತೋರಿಸಬೇಕನ್ನಿಸ್ತದಲ್ಲ ಅದನ್ನ ಒಂದು ಚಿತ್ರದ ಮುಖಾಂತರ, ಬಣ್ಣ ಬಣ್ಣದ ಚಿತ್ರದ ಮುಖಾಂತರ ತೋರಿಸ್ಲಿಕ್ಕೆ ಅವರು ಬಯಸ್ತಾರೆ. ಇದರಿಂದ ಅವ್ರಿಗೆ ತಮ್ಮ ಸ್ಮೃತಿಯ ಮೇಲೆ ಅನವಶ್ಯಕ ಭಾರ ಬೀಳುವುದಿಲ್ಲ. ಅವರ ಸ್ಮೃತಿಯ ಮೇಲೆ, ಅವರ ನೆನಪಿನ ಶಕ್ತಿಯ ಮೇಲೆ ಅನವಶ್ಯಕವಾಗಿರ್ತಕ್ಕಂಥ ಭಾರ ಬೀಳುವುದಿಲ್ಲ. ಆದ್ರಿಂದ ಇದನ್ನ ಬಳಸ್ತಾರೆ. ಚಲನಚಿತ್ರದ ಮುಖಾಂತರ, ಸಿನಿಮಾದ ಮುಖಾಂತರ ಇವುಗಳನ್ನ ತೋರಿಸ್ತಾರೆ. ಒಂದು ಫೋಟೋಗ್ರಾಫಿಕ್ ಫಿಲ್ಮ್ ಸೂಕ್ಷ್ಮ ಪ್ರತಿರೂಪದ ಪ್ರಯೋಗದ ರೀತಿಯು ಇನ್ನೂ ಹೆಚ್ಚು ಸರಳವಾಗಿದೆ ಅಂತ ಹೇಳ್ತಾರೆ. ಒಂದು ಫೋಟೋಗ್ರಾಫಿಕ್ ಫಿಲ್ಮ್ ನ ಮುಖಾಂತರ ಇದನ್ನು ತೋರಿಸಿದಾಗ ಅದು ಇನ್ನೂ ಸರಳವಾಗಿ ಹೇಳ್ಬೇಕಾಗಿರ್ತಕ್ಕಂಥ ವಿಷಯಗಳನ್ನ ಹೇಳುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಒಬ್ಬ ಟೆಕ್ನಿಕಲ್ ಆಪರೇಟರ್ ದೊರೆಯುವುದರಿಂದ ತಾಂತ್ರಿಕ ಜ್ಞಾನವು ದೊರೆಯುತ್ತದೆ, ಪರಿಣಾಮ ಈ ಜಗತ್ತಿನಲ್ಲಿ ಆಗುವಂತೆಯೇ ಆಗುತ್ತದೆ. ಒಬ್ಬ ಟೆಕ್ನಿಕಲ್ ಆಪರೇಟರ್ ದೊರೆಯುವುದರಿಂದ ತಾಂತ್ರಿಕ ಜ್ಞಾನವೂ ನಮಗೆ ಸಿಗುತ್ತೆ, ಜೊತೆಗೆ ಪರಿಣಾಮ ಈ ಜಗತ್ತಿನಲ್ಲಿ ಯಾವ ರೀತಿ ಇರುತ್ತೋ, ಭೌತಿಕ ಜಗತ್ತಿನಲ್ಲಿ ಯಾವ ರೀತಿಯಾಗಿರುತ್ತೋ ಅದೇ ರೀತಿಯ ಪರಿಣಾಮ ಆಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇನ್ನು 2ನೇ ದಿವಸ ಪೀಟರ್ ರೆಶ್ಲೋ ಅವರು ತಮ್ಮ ಚಾರ್ಲ್ಸ್ ಅನ್ನ ಭೇಟಿಯಾಗಿ ಸುದೀರ್ಘವಾಗಿರ್ತಕ್ಕಂಥ ಮಾತುಕತೆಗಳನ್ನ ಮಾಡ್ತಾರೆ. ಅದನ್ನ ಕುರಿತು ಇವರು ಗುರುಗಳು ಏನ್ ಹೇಳ್ತಾರೆ ಅಂತಂದ್ರೆ, ಈಗ ಇರುವಂತ ಸೂಕ್ಷ್ಮ ಲೋಕದಲ್ಲಿ ಚಾರ್ಲ್ಸ್ನು ಇನ್ನೂ ಬಹಳ ಸಮಯದವರೆಗೆ ಇರಲು ಬಯಸುತ್ತಿದ್ದಾನೆನ್ನುವುದನ್ನು ನೀನು ಅರ್ಥ ಮಾಡಿಕೊಂಡಿರುವುದನ್ನು ನೋಡಿ ನನಗೆ ಬಹಳ ಸಂತೋಷವಾಯಿತು. ಚಾರ್ಲ್ಸ್ ಹೇಳ್ತಾನೆ, ನನಗೆ ಇಲ್ಲಿ ಇರ್ಲಿಕ್ಕೆ ಬಹಳಷ್ಟು ಸಂತೋಷ ಅನ್ನಿಸ್ತಾ ಇದೆ. ಒಬ್ಬ ಹುಡುಗಿಯ ಒಂದು ಗೆಳೆತನ ಆಗಿರುತ್ತೆ, ಅವಳ ಜೊತೆಗೆ ಕಾಲ ಕಳೆಯೋದು ನನಗೆ ಬಹಳಷ್ಟು ಸಂತೋಷ ಅನ್ನಿಸ್ತಾ ಇದೆ. ಭೂಮಿಯ ಮೇಲೆ ಇದ್ದಾಗ ನಾನು ಕೂಡ ಆರಾಮವಾಗಿ ಒಬ್ಬ ಹುಡುಗಿಯನ್ನ ಮದುವೆ ಮಾಡಿಕೊಂಡು ಆರಾಮಾಗಿ ಬದುಕನ್ನ ಸಾಗಿಸ್ಬೇಕು ಅನ್ಕೊಂಡಿದ್ದೆ, ಅಲ್ಲಿ ಹಾಗಾಗ್ಲಿಲ್ಲ. ಇಲ್ಲಿ ನಾನು ಆರಾಮಾಗಿ ಇರ್ತೀನಿ
ಅಂತಕ್ಕಂಥ ಮಾತನ್ನ ಅಣ್ಣನ ಜೊತೆಗೆ ಹಂಚಿಕೊಂಡಿರ್ತಾರೆ. ಆ ಮಾತನ್ನ ಕೇಳಿದಾಗ ನನಗೆ ಬಹಳ ಸಂತೋಷ ಆಯ್ತು ಅಂತಕ್ಕಂಥ ಮಾತನ್ನ ಗುರುಗಳು ಹೇಳ್ತಾರೆ. ಅದರ ನಂತರ ಬುಧವಾರ ರಾತ್ರಿಯ ಅನುಭವ. ನಿನಗೇನು ನೆನಪಿನಲ್ಲಿತ್ತೋ ಅದೆಲ್ಲವೂ ಒಂದು ದುಸ್ವಪ್ನದ ರೂಪದಲ್ಲಿ ಬಂತು ಅಂತ ಹೇಳ್ತಾರೆ. ಅವ್ರು ಕೆಟ್ಟ ಒಂದು ಸ್ವಪ್ನವನ್ನ, ಕನಸನ್ನ ಕಾಣ್ತಾರ. ಬುಧವಾರ ರಾತ್ರಿ ಪೀಟರ್ ರೆಶ್ಲೋ ಅವ್ರಿಗೆ ಒಂದು ಕೆಟ್ಟ ಸ್ವಪ್ನ. ತಾನು ಮತ್ತು ಡೆಫ್ನಿ ಕೂಡ್ಕೊಂಡು ಒಂದು ಗವಿಯಲ್ಲಿ, ಒಂದು ಕತ್ತಲು ಗವಿಯಲ್ಲಿ ಹೋಗಿರ್ತಾರೆ. ಅಲ್ಲಿ ಒಂದು ಗೊರಿಲ್ಲಾ ಇವರ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥ ಒಂದು ದುಸ್ವಪ್ನವನ್ನ ಕಂಡಿರ್ತಾರಲ್ಲ, ಆ ಸ್ವಪ್ನವನ್ನ ಕುರಿತು ಏನ್ ಹೇಳ್ತಾರೆ ಅನ್ನೋದನ್ನ ಇಲ್ಲಿ ನೋಡೋಣ. ಈ ಸ್ವಪ್ನದಲ್ಲಿ ಭಾಗಿಯಾಗಿದ್ದರ ಕುರಿತು ಡೆಫ್ನಿಯನ್ನು ನೀನು ಕೇಳಿದ್ದು, ತನಗೆ ಈ ಕುರಿತು ಏನೂ ನೆನಪಿಲ್ಲವೆಂದು ಅವಳು ಹೇಳಿದ್ದುದು ತಿಳಿಯಿತು. ಆ ಒಂದು ಸ್ವಪ್ನದಲ್ಲಿ ನೀನು ಆ ಗವಿಯಲ್ಲಿ ಇದ್ದೇನು ಅಂತ ಹೇಳಿ ಡೆಫ್ನಿಯನ್ನ ಕೇಳಿದಾಗ, ನಾನು ಅದರಲ್ಲಿ ಇರ್ಲಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾಳೆ. ಅವಳು ಹೇಳಿದ್ದು ನಿಜ ಅಂತ ಹೇಳಿ ಹೇಳ್ತಾರೆ. ಯಾಕಂತಂದ್ರೆ ಅದು ಅವಳು ಹೇಳಿದ್ದು ಅತ್ಯಂತ ಸತ್ಯವಾಗಿದೆ. ಸೂಕ್ಷ್ಮ ಲೋಕದಲ್ಲಿರುವಾಗ ತನ್ನ ಪ್ರಜ್ಞೆಯನ್ನು ಕಳೆದುಕೊಳ್ಳುವುದು ಅಥವಾ ತಾನು ಮಾಡಿದ್ದು ನೆನಪಿನಲ್ಲಿ ಉಳಿಯದೇ ಇರುವಂತಹ ಪ್ರಸಂಗವು ಸೂಕ್ಷ್ಮ ಲೋಕದಲ್ಲಿ ಬರುವುದೇ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಹಿಂದಿನ ಚರ್ಚೆಯತ್ತ ನಾನು ನಿನ್ನ ಗಮನವನ್ನ ಸೆಳೆಯ ಬಯಸುತ್ತೇನೆ. ಇದರಿಂದ ನಿನಗೆ ಈ ಘಟನೆಯ ಕುರಿತು ನನ್ನ ಸ್ಪಷ್ಟೀಕರಣವನ್ನ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಈ ಘಟನೆಯ ಕನಸನ್ನ ಕುರಿತು ಇನ್ನೂ ಹೆಚ್ಚಿನ ಒಂದು ಸ್ಪಷ್ಟೀಕರಣವನ್ನ ತಿಳಿದುಕೊಳ್ಳುವ ಸಲುವಾಗಿ ನಿನಗೆ ಸಹಾಯಕವಾಗುವ ಹಾಗೆ ಒಂದು ಘಟನೆಯನ್ನ ನಾನು ಇಲ್ಲಿ ಪ್ರಸ್ತಾಪ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾರೆ. ಅದು ಏನು ಅಂತಂದ್ರೆ, ಈ ಪರಿಪೂರ್ಣ ಜನರು ಅಥವಾ ಮಾಸ್ಟರ್ಗಳು, ಪರಿಪೂರ್ಣ ಆತ್ಮಗಳು ಅಥವಾ ಮಾಸ್ಟರ್ಗಳು ಎಂತೆಂತಹ ಪರಿಸ್ಥಿತಿಗಳಲ್ಲಿ ತಮ್ಮ ಶಿಷ್ಯರಿಗೆ ನಿರ್ದೇಶನವನ್ನು ನೀಡುತ್ತಾರೆಂಬುದನ್ನು ಹಾಗೂ ಆ ಶಿಷ್ಯರ ಕಾರ್ಯದ ರೂಪುರೇಖೆಗಳನ್ನು ಕೂಡ ನಾನು ನಿನಗೆ ಹೇಳಿದ್ದೇನೆ. ಆ ಗುರುಗಳು ಗುರು ಶಿಷ್ಯರ ಸಂಬಂಧವನ್ನು ಹೇಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಪರಿಪೂರ್ಣ ಜನರು ಅಥವಾ ಮಾಸ್ಟರ್ಗಳು ಎಂಥೆಂಥ ಪರಿಸ್ಥಿತಿಗಳಲ್ಲಿ ತಮ್ಮ ಶಿಷ್ಯರಿಗೆ ನಿರ್ದೇಶನಗಳನ್ನ ನೀಡ್ತಾರೆ ಮತ್ತು ಆ ಶಿಷ್ಯರ ಕಾರ್ಯದ ರೂಪುರೇಷೆಗಳನ್ನ ಹಾಕ್ಕೊಡ್ತಾರೆ ಅಂತಕ್ಕಂಥ ಮಾತನ್ನ ಹೇಳಿದ್ದೇನೆ. ಶಿಷ್ಯರಲ್ಲಿ ಎರಡು ಪ್ರಕಾರ, ಎರಡು ಶ್ರೇಣಿಗಳಿವೆ ಅಂತ ಹೇಳ್ತಾರೆ. ಪರಿವೀಕ್ಷಣಾಧೀನ ಶಿಷ್ಯರು ಮತ್ತು ಸ್ವೀಕೃತ ಶಿಷ್ಯರು ಅಂತ ಹೇಳಿ ಎರಡು ಪ್ರಕಾರ ಇದರಲ್ಲಿ ಬರ್ತಾವೆ. ಇವು ಎರಡರಲ್ಲಿನೂ ವ್ಯತ್ಯಾಸ ಇದೆ. ಅದೇನು ಅಂತಂದ್ರೆ, ಒಂದು ಸಲ ಮಾಸ್ಟರು ತಮ್ಮ ಶಿಷ್ಯರನ್ನು ಸ್ವೀಕರಿಸಿದಲ್ಲಿ ಅವನು ಅವರ ಸ್ಥಾಯಿ ಕೆಲಸಗಾರರಲ್ಲಿ ಒಬ್ಬನಾಗ್ತಾನೆ. ಒಂದು ಸಾರಿ ಗುರುಗಳು ಇವರನ್ನ ಶಿಷ್ಯರು ಅಂತ ಹೇಳಿ ಸ್ವೀಕಾರ ಮಾಡಿದ್ರು ಅಂತಂದ್ರೆ ಅವರು ಸ್ಥಾಯಿ ಕೆಲಸಗಾರರಲ್ಲಿ, ಪರ್ಮನೆಂಟ್ ಆಗಿರ್ತಕ್ಕಂಥ ಕೆಲಸಗಾರರಲ್ಲಿ ಒಬ್ಬನಾಗ್ತಾನೆ. ಆಮೇಲೆ ಅವನು ವರ್ತಮಾನ ಜೀವನದಲ್ಲಷ್ಟೇ ಅಲ್ಲದೆ ಮೃತ್ಯುವಿನ ನಂತರ ಹಾಗೂ ಮುಂದಿನ ಜನ್ಮಗಳಲ್ಲೂ ಅವರದೇ ಕಾರ್ಯಗಳನ್ನು ನಿರ್ವಹಿಸುತ್ತಾ ಇರುತ್ತಾನೆ. ಒಂದು ಬಾರಿ ಶಿಷ್ಯ ಅಂತ ಹೇಳಿ ಸ್ವೀಕಾರ ಮಾಡಿದ್ರೆ ಸಾಕು, ಅವರು ಮುಂದೆ ಅಂದ್ರೆ ವರ್ತಮಾನದಲ್ಲಿ ಆಗಿನ ಒಂದು ಸಂದರ್ಭದಲ್ಲಿ, ಆಮೇಲೆ ಮೃತ್ಯುವಿನ ನಂತರ ಮತ್ತು ಮುಂದಿನ ಜನ್ಮಗಳಲ್ಲಿಯೂ ಕೂಡ ಆ ಗುರುಗಳ ಕೆಲಸಗಳನ್ನೇ ಅವರು ನಿರ್ವಹಿಸ್ತಾ ಇರ್ತಾನಂತೆ. ಮೊದಲು ಪರಿವೀಕ್ಷಣಾಧೀನ ಶಿಷ್ಯನ ಪರೀಕ್ಷೆ ತೆಗೆದುಕೊಳ್ಳಲಾಗುತ್ತದೆ. ಆ ಸಾಮರ್ಥ್ಯಕ್ಕೆ ತಕ್ಕಂತೆ ಅವನು ಸೇವೆ ಸಲ್ಲಿಸಿದ್ದಲ್ಲಿ ಮಾತ್ರ ಮುಂದೆ ಹಲವಾರು ಜನ್ಮಗಳಲ್ಲಿ ಗುರುಗಳೊಂದಿಗೆ ಘನಿಷ್ಠ ಸಂಬಂಧವನ್ನು ಹೊಂದಿ ಅವರ ಸ್ವೀಕೃತ ಶಿಷ್ಯರಲ್ಲಿ ಒಬ್ಬನಾಗ್ತಾನೆ. ಅಲ್ಲಿ ಶಿಷ್ಯನನ್ನ ಪರೀಕ್ಷೆಗೆ ಒಳಪಡಿಸ್ತಾರೆ. ಅವನ ಪರೀಕ್ಷೆಯಲ್ಲಿ ಅವನು ಪಾಸ್ ಆದ್ರೆ ಮಾತ್ರ ಅವನನ್ನ ಹಲವಾರು ಜನ್ಮಗಳಲ್ಲಿ ಗುರುಗಳೊಂದಿಗೆ ಅವನು ಘನಿಷ್ಠವಾಗಿರ್ತಕ್ಕಂಥ ಒಂದು ಸಂಬಂಧವನ್ನ ಹೊಂದಿ ಅವರ ಸ್ವೀಕೃತ ಶಿಷ್ಯರಲ್ಲಿ ಒಬ್ಬನಾಗ್ತಾನೆ ಅಂತ ಹೇಳ್ತಾರೆ. ಯಾವುದೇ ಸಮಯದಲ್ಲಿಯೂ ಕಡ್ಡಾಯ ಎಂಬುದನ್ನು ಪ್ರಯೋಗಿಸಲಾಗುವುದಿಲ್ಲ. ಇಲ್ಲಿ ಯಾವುದನ್ನು ಕಂಪಲ್ಸರಿ ಅಂತ ಹೇಳಿ ಇರೋದಿಲ್ಲ. ವ್ಯಷ್ಟೀಕರಣದ ಕ್ಷಣದಲ್ಲಿ ಪ್ರತಿಯೊಬ್ಬರಿಗೂ ನೀಡಲಾದಂತಹ ಇಚ್ಛಾ ಸ್ವಾತಂತ್ರ್ಯದಲ್ಲಿ ಹಸ್ತಕ್ಷೇಪ ಮಾಡಲು ಗುರುಗಳಿಗೂ ಕೂಡ ಅಧಿಕಾರವಿರುವುದಿಲ್ಲ. ಈ ವ್ಯಷ್ಟೀಕರಣದ ಕ್ಷಣದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಇಚ್ಛಾ ಸ್ವಾತಂತ್ರ್ಯವನ್ನ ಕೊಡ್ತಾ ಇರ್ತಾರೆ. ಅದರಲ್ಲಿ ಹಸ್ತಕ್ಷೇಪ ಮಾಡ್ಲಿಕ್ಕೆ, ಪ್ರವೇಶ ಮಾಡ್ಲಿಕ್ಕೆ ಗುರುಗಳಿಗೂ ಕೂಡ ಅಧಿಕಾರ ಇರೋದಿಲ್ಲ. ಆದ್ರೆ ಈ ಮಹಾನ್ ರಹಸ್ಯ ವಿದ್ಯಾ ಕಾರ್ಯಗಳಿಗಾಗಿ ಇವರನ್ನು ಬಳಸಿಕೊಳ್ಳುವ ಮೊದಲು ತನ್ನೊಳಗಿನ ಭಯದ ಭಾವವು ಸಂಪೂರ್ಣ ಅಳಿದು ಹೋಗಿದೆ ಹಾಗೂ ತನ್ನ ಕಾರ್ಯ ಸಾಧನೆಗಾಗಿ ತನ್ನ ಬಲಿದಾನವನ್ನು ಒಳಗೊಂಡು ತಾನು ಏನನ್ನು ಮಾಡಲು ಸಿದ್ಧನಾಗಿದ್ದಾನೆ ಎಂಬುದನ್ನು ಅವನು ಸಿದ್ಧಪಡಿಸಬೇಕಾಗತ್ತೆ. ಈ ಮಹಾನ್ ರಹಸ್ಯ ಕಾರ್ಯ, ಗುರುಗಳು ವಹಿಸಿರ್ತಕ್ಕಂಥ ಒಂದು ರಹಸ್ಯ ಪೂರ್ಣವಾಗಿರ್ತಕ್ಕಂಥ ಈ ಕೆಲಸವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಆ ಕಾರ್ಯದಲ್ಲಿ ಅವರನ್ನ ಬಳಸಿಕೊಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆ ಶಿಷ್ಯರಲ್ಲಿ ಯಾವುದೇ ರೀತಿಯ ಭಯದ ಭಾವ ಇರಬಾರದು. ಯಾವುದೇ ರೀತಿಯ ಭಯದ ಭಾವ ಸಂಪೂರ್ಣವಾಗಿ ಅಳಿದು ಹೋಗ್ಬೇಕು ಮತ್ತು ತನ್ನ ಕಾರ್ಯ ಸಾಧನೆಗಾಗಿ ಅವನು ತನ್ನ ಬಲಿದಾನವನ್ನು ಕೂಡ ಮಾಡ್ಲಿಕ್ಕೆ ಸಿದ್ಧನಾಗಿರ್ಬೇಕು. ಪ್ರಸಂಗ ಬಂದ್ರೆ ತನ್ನ ಪ್ರಾಣವನ್ನು ಕೂಡ ಪಣಕ್ಕೆ ಇಟ್ಟು ಆ ಕೆಲಸವನ್ನ ಮಾಡ್ಲಿಕ್ಕೆ ಸಿದ್ಧನಾಗಿದ್ದೇನೆ ಅಂತಕ್ಕಂಥದ್ದನ್ನ ಅವನು ಸಿದ್ಧಪಡಿಸಿ ತೋರಿಸ್ಬೇಕಾಗ್ತದ.
ಒಬ್ಬ ಶಿಷ್ಯನಿಗೆ ಇಂಥ 5 ಸೂಕ್ಷ್ಮ ಪರೀಕ್ಷೆಗಳನ್ನ ನೀಡಬೇಕಾಗ್ತದಂತ. ಹಾಗೂ ಸಾಮಾನ್ಯವಾಗಿ ಅವು ಅವನ ಕನಸುಗಳಲ್ಲಿ ಕಾಣಿಸಿಕೊಳ್ಳುತ್ತವೆ. ಒಬ್ಬ ಶಿಷ್ಯನಿಗೆ ಪರ್ಮನೆಂಟ್ ಆಗಿ ಒಬ್ಬ ಗುರುವಿನ ಶಿಷ್ಯನಾಗಿ ಅವನು ನೇಮಿಸಲ್ಪಡ್ಬೇಕಾಗಿತ್ತು ಅಂತಂದ್ರೆ ಇಂಥ 5 ಪರೀಕ್ಷೆಗಳನ್ನ ನೀಡಲಾಗತ್ತೆ. ಆ ಎಲ್ಲ ಪರೀಕ್ಷೆಗಳು ಇಂಥ ಕನಸುಗಳ ರೂಪದಲ್ಲಿ ಕಾಣಿಸ್ಕೊಳ್ತಾವು. ಸೂಕ್ಷ್ಮ ಲೋಕದ ಕಠಿಣತೆಗಳನ್ನು ಅರ್ಥ ಮಾಡಿಕೊಳ್ಳುವ ನಿನ್ನ ಸಂಕಲ್ಪವನ್ನು ಒಬ್ಬ ಮಾಸ್ಟರ್ ರಿಂದ ಧ್ಯಾನ ಪೂರ್ವಕವಾಗಿ ಗಮನಿಸಲಾಗಿದೆ. ಸೂಕ್ಷ್ಮ ಲೋಕದ ಕಠಿಣತೆ ಏನದ ಅದನ್ನೆಲ್ಲವನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ನಿನ್ನ ದೃಢವಾದ ಸಂಕಲ್ಪ ಶಕ್ತಿ ಏನದಲ್ಲ, ಇದನ್ನ ಒಬ್ಬ ಮಾಸ್ಟರ್ ಇದನ್ನ ಧ್ಯಾನ ಪೂರ್ವಕವಾಗಿ ಇದನ್ನ ಗಮನಿಸಿದ್ದಾರೆ. ಸಮಯ ಕಳೆದಂತೆ ಶ್ವೇತ ಸಹೋದರತ್ವ ಸೇವೆ, ವೈಟ್ ಬ್ರದರ್ಹುಡ್ ಅಂತ ಕರೀತಾರಂತೆ. ಇದಕ್ಕೆ ಶ್ವೇತ ಸಹೋದರತ್ವ ಸೇವೆ ಅಂತಂದ್ರೆ ಸೂಕ್ಷ್ಮ ಲೋಕದಲ್ಲಿ, ಸೂಕ್ಷ್ಮ ರೂಪದಲ್ಲಿ, ಸೂಕ್ಷ್ಮ ಶರೀರದಲ್ಲಿ ಸಹಾಯ ಮಾಡ್ತಕ್ಕಂಥ ಒಂದು ಕೆಲಸ. ಈ ಅವಕಾಶವನ್ನ ನಿನಗೆ ನೀಡಲಾಗ್ತದ. ಅರ್ಥಾತ್ ನೀನು ಪರಿವೀಕ್ಷಣಾಧೀನ ಶಿಷ್ಯನಾಗಿ ನೇಮಿಸಲ್ಪಡುವೆ ಎಂಬುದನ್ನು ನಿನಗೆ ಹೇಳುವ ಅಧಿಕಾರವನ್ನು ನನಗೆ ನೀಡಲಾಗಿದೆ. ನಿನ್ನನ್ನ ಒಬ್ಬ ಪರಿವೀಕ್ಷಣಾಧೀನ ಶಿಷ್ಯನನ್ನಾಗಿ ನೇಮಿಸಬೇಕು ಅಂತಕ್ಕಂಥ ಒಂದು ಮಾತನ್ನ ನನಗೆ ಹೇಳಿಕ್ಕೆ ಅಧಿಕಾರವನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಆ ದಿನ ನಿನಗೆ ಕಾಣಿಸಿದ ಸ್ವಪ್ನವು ನಿಜವಾಗಿ ನಿನ್ನ ಪರೀಕ್ಷೆಯಾಗಿದೆ. ಆ ದಿನ ನಿನ್ನ ಕನಸು ಬಹಳಷ್ಟು ಭಯಂಕರವಾಗಿರ್ತಕ್ಕಂಥ ಒಂದು ಕನಸೇನದಲ್ಲ, ಅದು ನಿನ್ನ ಪರೀಕ್ಷೆಯಾಗಿದೆ. ಅದರಲ್ಲಿ ನೀನು ತೇರ್ಗಡೆಯನ್ನು ಹೊಂದಿರುವೆ. ಕನಸಿನಲ್ಲಿ ನೀನು ಭಯಭೀತನಾಗಿದ್ದೇ ಆದ್ರೂ ನಿನ್ನನ್ನು ನೀನು ಮರೆತು ಮಹತ್ತರವಾದ ಬಲಿದಾನ ನೀಡಲು ತಯಾರಾಗಿದ್ದೆ. ಆ ಕನಸಿನಲ್ಲಿ ನಿನಗೆ ಹೆದರಿಕೆ ಆಗಿತ್ತು, ಆದರೂ ಕೂಡ ನಿನ್ನ ಪ್ರಾಣದ ಹಂಗನ್ನ ತೊರೆದು ನೀನು ಆ ಡೆಫ್ನಿಯನ್ನ ಉಳಿಸ್ಲಿಕ್ಕೆ, ಆ ಗೊರಿಲ್ಲವನ್ನ ಅದ್ರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ನೀನು ಪ್ರಯತ್ನ ಮಾಡಿದ್ದೆ. ಆ ಗೊರಿಲ್ಲಾದಂತಹ ಜೀವವು ಮಾಸ್ಟರ್ ಇಂದ ಸೃಜನಗೊಂಡ ವಿಚಾರ ರೂಪವಾಗಿತ್ತು. ಅದು ನಿಜವಾದ ಗೊರಿಲ್ಲ ಅಲ್ಲ, ಅದು ಒಬ್ಬ ಮಾಸ್ಟರ್, ನಿನ್ನ ಪರೀಕ್ಷೆಗಾಗಿ ಒಬ್ಬ ಮಾಸ್ಟರ್ ತಮ್ಮ ಒಂದು ವಿಚಾರದಿಂದ ವಿಚಾರ ರೂಪ ಆಗಿತ್ತು. ಅವರಿಂದ ಸೃಜನಗೊಂಡಿರ್ತಕ್ಕಂಥ ಅಥವಾ ಸಿದ್ಧವಾಗಿರ್ತಕ್ಕಂಥ ವಿಚಾರ ರೂಪವಾಗಿತ್ತು. ಡೆಫ್ನಿಯದು ಕೂಡ ವಿಚಾರ ರೂಪವೇ ಆಗಿತ್ತು. ಆದ್ರೆ ನಿನಗೆ ವಾಸ್ತವಿಕವೆನಿಸುತ್ತಿತ್ತು. ಅದು ವಿಚಾರ ರೂಪ ಆದ್ರೂ ಕೂಡ ನಿನಗೆ ಅದು ನಿಜ ಅಂತ ಅನಿಸ್ತಾ ಇತ್ತು. ಅವಳನ್ನು ಕಾಪಾಡಲು ನೀನು ಒಪ್ಪಿಕೊಳ್ಳದಿದ್ರೆ ತಕ್ಷಣವೇ ನೀನು ಶರೀರದಲ್ಲಿ ಮರಳಿ ಬರುತ್ತಿದ್ದೆ. ಅವಳನ್ನ ಕಾಪಾಡ್ಲಿಕ್ಕೆ ನೀನು ಮುಂದೆ ಬಂದಿದ್ದಿಲ್ಲ ಅಂತಂದ್ರೆ ನೀನು ತಕ್ಷಣವೇ ಮರಳಿ ನಿನ್ನ ದೇಹದಲ್ಲಿ ಬರ್ತಾ ಇದ್ದೆ. ಆದ್ರೆ ಆ ಕನಸು ನಿನಗೆ ನೆನಪಿನಲ್ಲಿ ಉಳಿತಾ ಇತ್ತು. ಆ ಸಮಯದಲ್ಲಿ ನೀನು ಅಸಫಲನಾಗ್ತಾ ಇದ್ದೆ. ಹಾಗೆ ಒಂದು ವೇಳೆ ಅಸಫಲನಾಗಿದ್ದೆ ಅಂತಂದ್ರೆ ನಿನ್ನ ಮಾಸ್ಟರ್ಗೆ ನೀನು ನಿನ್ನ ನಿಷ್ಠೆಯನ್ನು ಪ್ರಮಾಣೀಕರಿಸುವುದು ಸಾಧ್ಯವಾಗುತ್ತಿರಲಿಲ್ಲ. ಮಾಸ್ಟರ್ ಅಂತೂ ಆ ಸಮಯದಲ್ಲಿ ನಿನ್ನ ಮೇಲೆ ದೃಷ್ಟಿಯನ್ನ ಇಟ್ಟಿದ್ದರು. ಅವರ ಕಾರ್ಯಕ್ಕೆ ನೀನು ಉಪಯುಕ್ತನೋ ಇಲ್ಲವೋ ಎಂಬುದನ್ನು ಅವರು ನೋಡಬಯಸಿದ್ದರು. ಮುಂದಿನ ಕೆಲವು ವರ್ಷಗಳಲ್ಲಿ ಮುಂದಿನ ಸ್ವಪ್ನಗಳು ನಿನಗೆ ನೆನಪಿನಲ್ಲಿ ಉಳಿಯುವುದನ್ನು ನೀನು ಗಮನಿಸುವೆ. ಇನ್ನೂ ಹಲವಾರು ಸ್ವಪ್ನಗಳು, ಇನ್ನೂ ಹಲವಾರು ಪರೀಕ್ಷೆಗಳು ನಿನಗೆ ಬರ್ತಾವೆ ಅಂತಕ್ಕಂಥ ಸಂಗತಿಯನ್ನು ಹೇಳ್ತಾರೆ. ಇವು ಕೂಡ ನಿನ್ನ ಪರೀಕ್ಷೆಗಳೇ ಆಗಿರ್ತಾವು. ಈ ಎಲ್ಲ ಪರೀಕ್ಷೆಗಳನ್ನು ನೀನು ತೇರ್ಗಡೆ ಹೊಂದಲೇಬೇಕು. ಆಗ ನಿನಗೆ ಈ ಮೊದಲು ಪ್ರಸ್ತಾಪಿಸಿದ ಕಾರ್ಯವನ್ನು ವಹಿಸಿಕೊಡಲಾಗುವುದು. ಅಂತಂದ್ರೆ ಈ ವೈಟ್ ಬ್ರದರ್ಹುಡ್ ಸೇವೆ ಮಾಡೋದೇನಿರ್ತದಲ್ಲ, ಆ ಕೆಲಸವನ್ನು ಒಪ್ಪಿಸಿಕೊಡ್ತಾರೆ. ಒಬ್ಬ ವ್ಯಕ್ತಿಯಾಗಿ ನಿನಗೆ ಈ ಸಂಗತಿಗಳ ಅರಿವು ಬಹಳ ಕಡಿಮೆ ಇದೆ. ಆದ್ರೆ ಏನು ಜರುಗುತ್ತದೆ ಎಂಬುದರ ಅರಿವು ನಿಜವಾದ ನೀನು ಅಥವಾ ನಿನ್ನ ಆತ್ಮವು ಸಂಪೂರ್ಣವಾಗಿ ಅರಿವನ್ನ ಹೊಂದಿದೆ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿಯಾಗಿ ನಿನಗೆ ನೀನ್ ಏನ್ ಮಾಡ್ತಾ ಇದ್ದೀಯಾ ಅಂತಕ್ಕಂಥ ಸಂಗತಿ ಸರಿಯಾಗಿ ನಿನಗೆ ಗೊತ್ತಿಲ್ಲ. ಆದ್ರೆ ನಿನ್ನಲ್ಲಿರ್ತಕ್ಕಂಥ ನಿನ್ನ ಆತ್ಮ ನೀನು ಅಂತಕ್ಕಂಥದ್ದು, ನಿನ್ನ ಆತ್ಮ ಏನದಲ್ಲ, ಆತ್ಮಕ್ಕೆ ಸಂಪೂರ್ಣವಾಗಿ ಗೊತ್ತಿದೆ. ಅದು ಮುಂದಿನ ಶ್ರೇಣಿಯನ್ನು ತಲುಪಿ ಮನುಕುಲದ ಸೇವಾ ಕಾರ್ಯದಲ್ಲಿ ತನ್ನ ಉಪಯೋಗವಾಗಲಿ ಎಂಬುದು ಅದರ ಇಚ್ಛೆ ಆಗಿದೆ ಎಂಬುದು ನಾನು ಬಲ್ಲೆ. ನಿನ್ನ ಆತ್ಮದ ಇಚ್ಛೆ ನಿಜವಾಗಿ ಏನಿದೆ ಅಂತಂದ್ರೆ ಮನುಕುಲಕ್ಕೆ ಸೇವೆ ಸಲ್ಲಿಸುವುದೇ ಆಗಿದೆ ಅಂತಕ್ಕಂಥ ಸಂಗತಿ ನನಗೆ ಗೊತ್ತು ಅಂತಕ್ಕಂಥ ಮಾತನಲ್ಲಿ ಹೇಳ್ತಾರೆ. ಇಲ್ಲಿಗೆ ಇವತ್ತಿನ ಸ್ವಾಧ್ಯಾಯವನ್ನ ಮುಗಿಸೋಣ ಮಾಸ್ಟರ್ಸ್. ಸಮಯ ಆಯಿತು. ದಯವಿಟ್ಟು ಧ್ಯಾನಕ್ಕೆ ಕುಳಿತುಕೊಳ್ಳಿ. ಯಾವುದಾದ್ರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ರಿ. ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಸೇರಿಸ್ಕೊಳ್ರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ. ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್ 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 ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತಾ
ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದಕಮಲಗಳಿಗೆ ನಮಿಸುತ್ತ ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನನ್ನ ಮಂದಿರದಲ್ಲಿ ಸ್ಮರಿಸುತ್ತ ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದ್ರ ಕೀತಪ್ಪ ಸರ್ ಅವರಿಗೆ ವಂದಿಸುತ್ತ ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ ಸೀತಾ ಮಾತೆ, ಯಶೋಧರಾ ಮಾತೆ, ವಸುಂಧರ ಮಾತೆಯರಿಗೆ ವಂದಿಸುತ್ತ ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಪ್ರಕೃತಿ ಸಹಜವಾದ ಉಸಿರಾಟವಿರಲಿ. ಒಳ ಹೋಗುವ ಉಸಿರು, ಹೊರಬರುವ ಉಸಿರನ್ನು ಏಕಧಾರೆಯಾಗಿ ನಿರಂತರವಾಗಿ ಗಮನಿಸಿ ಮಾಸ್ಟರ್ಸ್. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನ ಬದಿಗೆ ಸರಿಸಿ ಮತ್ತೆ ಉಸಿರಿನ ಮೇಲೆ ಗಮನವನ್ನ ಕೇಂದ್ರೀಕರಿಸಿ ಮಾಸ್ಟರ್ಸ್. ಒಂದೊಂದು ಉಸಿರು ನಿಮ್ಮ ಗಮನಕ್ಕೆ ಬಾರದೆ ಹೋಗದಿರಲಿ. ಯಾವಾಗ ನಿಮ್ಮ ಗಮನ ಸಂಪೂರ್ಣವಾಗಿ ಉಸಿರಾಟದ ಮೇಲೆ ಕೇಂದ್ರೀಕೃತವಾಗಿರುತ್ತದೆಯೋ ಆಗ ನಿಮ್ಮ ಆಲೋಚನೆಗಳು ಶೂನ್ಯವಾಗುತ್ತವೆ, ಮನಸ್ಸು ಶಾಂತವಾಗುತ್ತದೆ, ಧ್ಯಾನ ಸಿದ್ಧಿಸುತ್ತದೆ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಆಂತರಿಕ ಜಗತ್ತಿನ, ಒಳ ಜಗತ್ತಿನ ಕಿರಿಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸ ಮಾಡಿ ಮಾಸ್ಟರ್ಸ್. ನಿಮಗಾಗಿ ನಿಮ್ಮ ಆಂತರಿಕ ಜಗತ್ತು ತೆರೆದುಕೊಳ್ಳುತ್ತದೆ. ಅಲ್ಲಿಯ ವಿಸ್ಮಯವನ್ನ ಅನುಭವಿಸಿ ಮಾಸ್ಟರ್ಸ್. ಆಲಿಸಿ ಸೂಕ್ಷ್ಮನಾದಗಳನ್ನು, ಸೂಕ್ಷ್ಮ ಸ್ವರಗಳನ್ನು ಆಲಿಸಿ. ದಿನದ 24 ಗಂಟೆ ಸಂಗೀತ ಸೇವೆಗೈಯುವ ಜೀರುಂಡೆಗಳ ನಾದವನ್ನ ಆಲಿಸಿ, ಘಂಟಾನಾದವನ್ನ ಆಲಿಸಿ, ಓಂಕಾರ ನಾದವನ್ನ ಆಲಿಸಿ. ನೀವೆಷ್ಟು ಸೂಕ್ಷ್ಮಗಳನ್ನು ಆಲಿಸಲು ಸಮರ್ಥರಾಗುತ್ತೀರೋ ಅಷ್ಟು ನಿಮ್ಮ ಒಳಲೋಕದ ಆಗುಹೋಗುಗಳು, ಸೂಕ್ಷ್ಮ ಲೋಕದ ಆಗುಹೋಗುಗಳು, ಮೇಲು ಲೋಕದ ಆಗುಹೋಗುಗಳು ನಿಮ್ಮ ಗಮನಕ್ಕೆ ಸ್ಪಷ್ಟವಾಗಿ ಗೋಚರಿಸುತ್ತವೆ ಮಾಸ್ಟರ್ಸ್. ಒಬ್ಬ ಧ್ಯಾನಿಯಾದವನು ಸೂಕ್ಷ್ಮವಾಗಿ ಆಲಿಸುವುದನ್ನು ರೂಢಿಸಿಕೊಳ್ಳಬೇಕು. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. ನನ್ನ ಉಸಿರೇ ನನ್ನ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನನ್ನ ಗಮ್ಯದೆಡೆಗೆ, ಅಂತಿಮ ಗುರಿಯೆಡೆಗೆ ನನ್ನ ಪಯಣ ನಿರಂತರವಾಗಿ ಸಾಗಿದೆ ಮಾಸ್ಟರ್ಸ್. ಧ್ಯಾನ ಆಳವಾಗ್ತಾ ಇದೆ, ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗುತ್ತಾ ಚಿಕ್ಕದಾಗುತ್ತಾ ನಮ್ಮ ಭ್ರೂ ಮಧ್ಯದಲ್ಲಿ ಸ್ಥಿರಗೊಳ್ತಾ ಇದೆ. ಅಲ್ಲಿ ನಮ್ಮ ಆಜ್ಞಾ ಚಕ್ರ ಆಕ್ಟಿವೇಟ್ ಆಗ್ತಾ ಇದೆ. ಹಲವು ಬಣ್ಣಗಳು, ಹಲವು ದೃಶ್ಯಗಳು ನಿಮಗಾಗಿ ತೆರೆದುಕೊಳ್ಳುತ್ತವೆ ಮಾಸ್ಟರ್ಸ್. ಅವೆಲ್ಲವುಗಳನ್ನು ಸೂಕ್ಷ್ಮವಾಗಿ ಗಮನಿಸಿ.
ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಆಲಿಸಿ, ಆನಂದಿಸಿ, ಆಹ್ಲಾದಿಸಿ ಆ ಪರಮ ಸಖ್ಯವನ್ನ, ಪರಮಾತ್ಮನ ಸಾನ್ನಿಧ್ಯವನ್ನ ಅನುಭವಿಸಿ ಮಾಸ್ಟರ್ಸ್. ಪರಮ ಪ್ರಕಾಶ ಪರಂಜ್ಯೋತಿಯೊಂದಿಗೆ ಒಂದಾಗಿ ಮಾಸ್ಟರ್ಸ್.
ಹ್ಮ್.
ಕೊನೆಯ 5 ನಿಮಿಷ ಮಾಸ್ಟರ್ಸ್. ಕೊನೆಯ 2 ನಿಮಿಷ ಮಾಸ್ಟರ್ಸ್. ಕೊನೆಯ 1 ನಿಮಿಷ. Thirty seconds. Ten seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕಣ್ಣುಗಳ ಮೇಲಿನ ಕೈಗಳನ್ನ ತೆಗೀರಿ. ಕಣ್ಣುಗಳನ್ನು ನಿಧಾನವಾಗಿ ಓಪನ್ ಮಾಡಿ ಮಾಸ್ಟರ್ಸ್.
ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನು ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನಿಸಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನನ್ನೊಂದಿಗೆ ಧ್ಯಾನಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಥ್ಯಾಂಕ್ ಯು ಎವ್ರಿಬಡಿ. ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಳ್ದಿರಿ ಮಾಡ್ಕೊಡ್ರಿ. ಮೇಡಮ್, ಇವತ್ತು ನಾನು ಧ್ಯಾನ ಕೂಡಿಲ್ರಿ, ಕೊನೆ ಸುಮ್ಮನೆ 5 minutes ಬಂದೆ. ಅದು ನಮ್ಮ ತಮ್ಮನ ಮಗ ಬಂದ್ರು. ಅಂದ್ರೆ ನಮ್ಮ ಮಾಮ ಒಬ್ಬ ಅಮೆರಿಕದಾಗಿರೋ ಇಲ್ಲಿ ಬಂದಾನ್ರಿ. ಹೌದ್ರಿ? ನಾರ್ತ್ ಇಂಡಿಯಾ ಎಲ್ಲ ಟೂರ್ ಹೋಗಿ ಇವತ್ತೇ ಬಂದಾನ ಮುಂಜಾನೆ. ಹೌದು. ಮಾತಾಡ್ಸ್ಲಿಕ್ಕೆ ಆಯ್ತಾಯ್ತು. ಅವ್ರೆಲ್ಲ ಕೂತ್ ಬಿಟ್ಟಿದ್ರಿ ಮೇಡಮ್. ಅದೇ ಕೇಳಿದ್ರಿ. ಹೌದಾ? ಕಣ್ಮುಚ್ಚಿ ಧ್ಯಾನ ಕೂಡೋದಾಗಿಲ್ಲ. ನೀವೇನು ಬಬ್ಲಾಕ್ ಹೋಗಿದ್ದೀರಿ ಮೇಡಮ್. 11 ಐತ್ರಿ ರಾತ್ರಿ ಬರ್ಲಿಕ್ಕೆ. ದೇವಿ ಪುರಾಣ ಜಾತ್ರಾ ನಡೆದದ್ರಿ. ಹೌದೇನ್ರಿ? ನಮ್ಗೆ ಕರ್ಸಿದ್ರು ಒಂದಿಷ್ಟು ಮಂದಿ. ಆಯ್ತ್ರಿ ಮೇಡಮ್, ಆಯ್ತು. ಅದೆಲ್ಲ ಸ್ವಾಮಿಗಳು ಬಂದಿದ್ರು. ಅವ್ರ ಅದೇ ಅನಸ್ತು, ನೀವು ಯೂಶಲಿ ಎಲ್ಲೋ ಬಿಸಿ ಆಗಿರ ಅಂತ ಅದೇ ಅನಸ್ತು ನನಗ. ಅದೇ ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು ಮೇಡಮ್. ಶೇರ್ ಮಾಡ್ಕೊತಾರ ಮಾಡ್ಕೊಡಿ. ಓಕೆ ಮೇಡಮ್, ಓಕೆ ವಿಜಯಲಕ್ಷ್ಮಿ. ನನಗೂ ಇವತ್ತೊಂದು ಫೋನ್ ಬಂತು ಮೇಡಮ್. ನನಗೂ ಧ್ಯಾನ ಆಗಿಲ್ಲ. ಓಕೆ ಅದ್ ಕೇಳಿಸ್ಕೊಳ್ಳೋದು ಅರ್ಧಂಬರ್ಧ ಆಯ್ತು. ಅದನ್ನು ಹೌದಲ್ಲ, ವಿಡಿಯೋ ನೋಡ್ರಿ ಮೇಡಮ್. ವಿಡಿಯೋ ಕೇಳಿಸ್ಕೊತೀನಿ, ಆಮೇಲೆ ನೋಡ್ತೀನಿ. ಓಕೆ. ಸಾರಿ, ಕೇಳಿಸ್ಕೊಳ್ಳೋದಾಗ್ಲಿಲ್ಲ. ಇರ್ಲಿ, ನೋ ಪ್ರಾಬ್ಲಮ್. ಓಕೆ. ಮತ್ತೆ ಯಾರು ಶೇರ್ ಮಾಡ್ಕೋತೀರಿ? ಸರೋಜಿನಿ ಮೇಡಮ್. ಹಲೋ ಸರೋಜಿನಿ ಮೇಡಮ್ ಅವ್ರು ಇದ್ದೀರಾ? ಇನ್ನ ಅವ್ರ ಹೊರಗ್ ಬಂದಂಗ್ ಕಾಣಿಸಂಗಿಲ್ಲ. ಹೌದ್ರಿ. ಓಕೆ ಮೇಡಮ್, ನಾಳೆ ಮತ್ತೆ ಭೇಟಿ ಆಗೋಣ ಇನ್ನಷ್ಟು ಧ್ಯಾನ, ಸ್ವಾಧ್ಯಾಯ, ಸತ್ಸಂಗದೊಂದಿಗೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಗುಡ್ ನೈಟ್. ಗುಡ್ ನೈಟ್. ಮುಗಿಸಲ್ರಿ? ಓಕೆ.